ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀವಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಮತ್ತು ಲೈಕ್ ಕೊಡಲ್ಲ, ಮುಂದೆ ಪಾಸ್ ಆಗ್ತೀರಾ. ಸೊ ಯಾಕಂದ್ರೆ ಗೊತ್ತಿಲ್ಲ, ಗೊತ್ತಿರೋರು ಯಾಕೆ ಮಾಡ್ತಾರೆ, ಇಟ್ಸ್ ಓಕೆ. ಬಟ್ ನಾವಿವಾಗ ಹೋಗ್ತಾ ಇದ್ದೀವಿ ಗುಂಬ್ಲಾಪುರ ಗೌರಮ್ಮ ದೇವಸ್ಥಾನ. ತುಂಬ ಚೆನ್ನಾಗಿದೆಯಂತೆ, ಬಟ್ ನಾನು ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ನೋಡೋಣ, ವಿಡಿಯೋ ನೋಡಿ ಗೊತ್ತಾಗುತ್ತೆ ಎಲ್ಲಿ ಏನು ಅಂತ, ಹೇಗಿದೆ ಅಂತ. ಸೊ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಇದೆ ನನಗೂ ಗೊತ್ತಿಲ್ಲ, ಅಂದರೆ ನಿಯರ್ ಬೈ ನಮಗೆ ಹತ್ರನೇ. ಸೊ ನಾನು, ನಮ್ಮ ಅಕ್ಕ, ಬ್ರದರು, ಮಕ್ಕಳು ಎಲ್ಲ ಹೋಗ್ತಿದ್ದೀರಿ. ಸೊ ತುಂಬ ಚೆನ್ನಾಗಿದೆಯಂತೆ ದೇವಸ್ಥಾನ, ನಾನು ಯಾವತ್ತೂ ನೋಡೂ ಇಲ್ಲ. ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ. ಸೊ ಇಲ್ಲಿ ಒಣಕನಹಳ್ಳಿ ಬಂದರೆ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿತ್ತು. ಐತೆ ಅಂದ್ಕೊಂಡು ಬಂದ್ರಿ, ನೆನ್ನೆ ಹಾಕ್ಸಿದ್ರಂತೆ. ಬಟ್ ಖಾಲಿ ಆಗಿತ್ತೇನೋ ಗೊತ್ತಿಲ್ಲ, ಖಾಲಿ ಆಗಿಬಿಟ್ಟಿದೆ. ಇತ್ತು ಬಟ್ ಅದೇನೋ ಹಿಂದಕ್ಕೇನೋ ಎಳ್ಕೊಬಿಟ್ಟಿದೆ, ಏನೋ ಗೊತ್ತಿಲ್ಲ. ಹಾಗಾಗಿ ಆಮೇಲೆ ಹೋಗಿ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಹೋಗಿ ಪಾಪ ತಮ್ಮ ತಗೊಬಂದು ಪೆಟ್ರೋಲ್ ಹಾಕ್ದ ಕಾರ್ಗೆ. ಆಮೇಲೆ ಮುಂದೆ ಮೂವ್ ಆಯಿತು. ಸೊ ಕಾರಲ್ಲೇ ಮಗದಿ ಎಲ್ಲ ಮಲಗಿಬಿಟ್ಟಿದ್ರು, ಅಥರ್ವ, ದೀಕ್ಷಿ, ರೋಹನ್ ಎಲ್ಲ ಮಲಗಿಬಿಟ್ಟಿದ್ರು. ಸೊ ತಣ್ಣಗೆ ಬೇರೆ ಇತ್ತು, ಗಾಳಿ ಮರದ ಕೆಳಗಡೆ ನಿಲ್ಲಿಸಿದ್ದ. ಸೊ ತಣ್ಣಗಿತ್ತು. ಆಮೇಲೆ ಪೆಟ್ರೋಲೆಲ್ಲ ತಂದೊಗೊಬಂದು ದೇವಸ್ಥಾನ ನೋಡಿ, ಗೌರಮ್ಮ ದೇವಸ್ಥಾನ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ಇನ್ನೂ ಒಳಗಡೆ ಇದೆ. ಬಟ್ ಇಲ್ಲಿಂದನೇ ಎಲ್ಲ ಇಟ್ಟಿದ್ದಾರೆ. 1 ತಿಂಗಳಂತೆ ಗಣೇಶ ಹಬ್ಬಕ್ಕೆ ಸ್ಟಾರ್ಟ್ ಆದರೆ ತಿರ್ಗಾ 1 ತಿಂಗಳವರೆಗೂ ಆ ಅಮ್ಮನಿಗೆ ಪೂಜೆ ಮಾಡ್ತಾರಂತೆ. ಆ ಅಮ್ಮನಿಗೆ ಡೈಲಿ ಪ್ರತಿಯೊಬ್ಬರು ಮಡ್ಲು ತುಂಬ್ತಾರಂತೆ, ಅಲ್ಲಿ ಹೋದವರೆಲ್ಲ ಮಡ್ಲು ತುಂಬ್ತಾರಂತೆ. ಅದು ಆ ಅಮ್ಮನಿಗೆ ತುಂಬ ಇಷ್ಟನಂತೆ ಮಡ್ಲು ತುಂಬಿಸ್ಕೊಳೋದಕ್ಕೆ, ಯಾಕಂದರೆ ತವ್ರ ಮನೆನಂತೆ ಇದು ಕುಂಬ್ಳಪುರ. ಆ ಅಮ್ಮನಿಗೆ 1 ತಿಂಗಳವರೆಗೂ ಪೂಜೆ ಮಾಡಿ ಅಮ್ಮನಿಗೆ ಏನು ಬೇಕು ಏನು ಬೇಡ ಅಂತ ಪ್ರತಿದಿನವೂ ಒಂದೊಂದು ಥರ ಪ್ರಸಾದ ಮಾಡಿ ಜನಗಳಿಗೆ ಹಂಚ್ತಾರಂತೆ. ಎಷ್ಟು ಬೇಕಾದರೂ ತಿನ್ಬೋದಂತೆ. ನೋಡಿ, ಫುಲ್ಲು ಜಾತ್ರೆ ಥರನೇ ಇಟ್ಟಿರ್ತಾರೆ, 1 ತಿಂಗಳವರೆಗೂ ಹೀಗೆ ಇರುತ್ತಂತೆ. ನೋಡೋಕ್ಕಂತೂ ನನಗೆ ತುಂಬಾ ಇಷ್ಟ ಆಗಿತ್ತು. ಈ ಊರ ಕಥೆನೇ ಇದೆಯಂತೆ, ಬಟ್ ನಂಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಕ್ಲಿಯರಾಗಿ ತಿಳ್ಕೊಂಡು ಇನ್ನೊಂದು ಸಲ ಹಾಕ್ತೀನಿ ನಾನು. ಸೊ ನೋಡಿ, ಮತ್ತೆ ಇದರಲ್ಲಿ ನಮ್ಮ ಅಕ್ಕನೂ ಮತ್ತು ಅಮ್ಮ ಹೋಗ್ತಿದ್ದಾರೆ, ಅಥರ್ವನ, ರೋಹನ್ನ ಎತ್ಕೊಂಡು. ಮತ್ತು ಇದ್ರ ಕಥೆ ಏನಂದರೆ, ಇಲ್ಲಿ ಗುಂಬ್ಲಾಪುರದಲ್ಲಿ ಗೌರಮ್ಮ ದೇವಸ್ಥಾನದ ಹತ್ರ 101 ಬಾವಿ, 101 ದೇವಸ್ಥಾನ ಇದೆಯಂತೆ. ಸೊ ಅದು ನಂಗೆ ಗೊತ್ತಿರಲಿಲ್ಲ, ನಮ್ಮ ಹಸ್ಬೆಂಡ್ ಹೇಳಿದ್ರು. ಮತ್ತು ಆ ಅಮ್ಮನು ಹುಟ್ಟಿದ ಊರಂತೆ, ಇದು ತವ್ರ ಮನೆನಂತೆ. ಇಲ್ಲಿ ಬರಬೇಕಂದ್ರೆ ಆ ಅಮ್ಮ ತುಂಬ ಖುಷಿ ಅಂತೆ. ಸೊ ಖುಷಿಯಾಗಿ ಬರ್ತಾಳಂತ ಆ ಅಮ್ಮ ತವ್ರ ಮನೆಗೆ. ನಮಗೂ ಹೆಣ್ಮಕ್ಳಿಗೂ ಆಸೆ ಅಲ್ವಾ ತವ್ರ ಮನೆಗೆ ಹೋಗುತ್ತೆ ಅಂತ, ಆ ಅಮ್ಮನಿಗೂ ಹಾಗೇನಂತೆ. ಸೊ ಹಂಗೆ ಮುಂದಕ್ಕೆ ಮೂವ್ ಆದರೆ ಎಲ್ಲ ಅಂಗಡಿಗಳೆಲ್ಲ ನೋಡಿ ಎಷ್ಟಿದ್ದಾವೆ ಗೊತ್ತಾ. ನೋಡಿ, ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಬಂದ್ರಿ, ಎಷ್ಟು ಪೂಜೆ ಸಾಮಾನು ಆಲ್ರೆಡಿ ಆ ಅಮ್ಮನಿಗೆ ಮಡ್ಲು ತುಂಬ ಅಂಥದ್ದೆಲ್ಲ ಇಟ್ಟಿದ್ದಾರೆ ನೋಡಿ, ಗೌರಮ್ಮ ಸಾಮಾನು ಮತ್ತು ಬಾಳೆ ಹಣ್ಣು ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ. 100 ರೂಪಾಯಿ ಅಂತೆ ಅದು ಪೂಜೆ ಸಾಮಾನು, 100 ರೂಪಾಯಿ ತೊಗೊಂಡ್ರೆ 200 ರೂಪಾಯಿ ಕೊಟ್ಟು. ನೋಡಿ, ಬಳೆಗಳಂತೂ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಒಂಥರ ಬಳೆಗಳು ಎಷ್ಟು ಕಳೆ ಇದೆ ಅಂದರೆ ನಾವು ಹೊರಗಡೆ ತೊಗೊಳ್ತಿರೋಲ್ಲ ಅದಕ್ಕಿಂತ ಡಬ್ಬಲ್ ಕಳೆ ಇದೆ. ಸೊ ನೋಡಿ, ದೇವಸ್ಥಾನದ ಒಳಗಡೆ ಬಂದ್ರಿ. ಈ ಅಮ್ಮನದು ವರ್ಷಕ್ಕೊಂದು ಸಲನಂತೆ ಪೂಜೆ, ಅಂದರೆ ಗಣೇಶ ಹಬ್ಬಕ್ಕೆ ಓಪನ್ ಮಾಡಿದ್ರೆ ದೇವಸ್ಥಾನ, ತಿರ್ಗಾ 1 ತಿಂಗಳಾದಮೇಲೆ ಮುಚ್ಚಿದ್ರೆ 1 ತಿಂಗಳವರೆಗೂ ಪೂಜೆ ಕಂಟಿನ್ಯೂಸ್ ಆಗಿರುತ್ತೆ. 1 ತಿಂಗಳಾದಮೇಲೆ ಮುಚ್ಚಿದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಗಣೇಶ ಹಬ್ಬಕ್ಕೇನಂತ ಇಲ್ಲಿ ಈ ಅಮ್ಮನ ಓಪನ್ ಮಾಡೋ ದೇವಸ್ಥಾನ. ಸೊ ತುಂಬಾ ಫೇಮಸ್ಸು, ಬೇಡ್ಕೊಂಡಿದ್ದೆಲ್ಲ ಈಡೇರಿಸ್ತಾರಂತೆ. ಸೊ ಪ್ಲೀಸ್ ಎಲ್ಲರೂ ಹೋಗ್ಬಿಟ್ಟು ಬನ್ನಿ, ಬೇಡ್ಕೊಳ್ಳಿ ಎಲ್ಲ ಒಳ್ಳೇದಾಗಲಿ ಅಂತ. ಸೊ ನಾನು ಎಲ್ರಿಗೂ ಒಳ್ಳೇದಾಗಲಿನಪ್ಪ ಅಂತ ಬೇಡ್ಕೊಂಡು ಬಂದೆ. ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ, ಹಾಗೆ ತೆಂಗಿನಕಾಯಿ ಎಲ್ಲ ಹೊಡೆಯೋಣ ಅಂದ್ಬಿಟ್ಟು ನಿಂತ್ಕೊಂಡ್ರಿ. ತೆಂಗಿನಕಾಯಿ ಹೊಡಿತಿದ್ದೀನಿ. ಮತ್ತು ಇದು ಇಲ್ಲಿ ಬಾವಿಲಿ ಅಗಸ್ರಕ್ಕಷ್ಟೇನಂತೆ ಆ ಅಮ್ಮನ ಒಡವೆಗಳು ಫುಲ್ಲು ಬಾವಿದಲ್ಲಿರುತ್ತಂತೆ. ಆ ಅಮ್ಮನ ಕೆರೆ, ಆ ಅಮ್ಮನ ಊರಿಗೆ ತಗೊಬಂದಾಗ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಒಡವೆಗಳೇ ಬಟ್ಟೆ ಒಗೆಯೋರು ಅಗಸ್ರ ಕೈಗೆ ಸಿಗುತ್ತಂತೆ, ಬೇರೆ ಯಾರಿಗೂ ಸಿಗಲ್ವಂತೆ, ಅವ್ರ ಕೈಗೆ ಸಿಗುತ್ತಂತೆ. ಒಡವೆಗಳೆಲ್ಲ ಅವತ್ತು ತಗೊಬಂದು ಆ ಅಮ್ಮನಿಗೆ ಹೊಸ್ದಾಗಿ ಎಲ್ಲ ಹಾಕಿ ಆ ಅಮ್ಮನಿಗೆ ಪೂಜೆ ಮಾಡಿ, ಮತ್ತು 1 ತಿಂಗಳವರೆಗೂ ಪೂಜೆ ಮಾಡಿ ಕಳಿಸ್ಕೊಡ್ತಾರಂತೆ ಗಂಡನ ಮನೆಗೆ. ಸೊ ಗಂಡನ ಮನೆಗೆ ಹೋಗುವಾಗ ಕೇಳ್ತಾರಂತೆ ಗಂಡ ಅವ್ರ ಮನೆಯವರು,
ಎಲ್ಲ ಕೇಳ್ತಾರಂತೆ ಏನೇನು ತಿನ್ಕೊಬಂದೆ, ಏನೇನು ಮಾಡಿದ್ರು, ಎಷ್ಟು ಮರಳು ತುಂಬಿದ್ರು, ಏನೇನು ಕೊಟ್ಟರು ಅಂತೆಲ್ಲ ಕೇಳ್ತಾರಂತೆ ಗಂಡನ ಮನೆಯವರು. ಸೊ ಅದಕ್ಕೆ ಪೂಜೆ ಮಾಡುವಾಗ ಯಾರೇ ಗೌರಿ ಗಣೇಶ ಕುಣಿಸ್ಲಿ, ಗೌರಮ್ಮನಿಗೆ ಮರಳು ತುಂಬುವಾಗ ಒಂದು 3 ಥರ ಊಟ ಪ್ರಸಾದ ಮಾಡಿ ಆ ಅಮ್ಮನ ಮರಳು ತುಂಬುವಾಗ ಆ ಮರಳಲ್ಲೆಲ್ಲ ಪ್ರಸಾದ ಇಟ್ಟು ಮತ್ತು ಮರಳು ತುಂಬ ಹಣ್ಣುಗಳು ಅವು ಇವು ಎಲ್ಲ ಇಟ್ಟು ಮರಳು ತುಂಬಿ ಕಳಿಸಿದ್ರೆ ಆ ಅಮ್ಮನ ಹೇಳ್ಕೊಳ್ತಾಳಂತೆ, ನಾನು ಇಷ್ಟು ಈ ಥರ ಇಷ್ಟಿಷ್ಟು ಪ್ರಸಾದ ತಿಂದೆ, ಇದೇನೇನು ಊಟಗಳ ಅಡುಗೆಗಳು ಮತ್ತು ಪ್ರಸಾದ ಎಲ್ಲ ಎಷ್ಟೆಷ್ಟು ಮಾಡಿದರು, ಏನು ಹಣ್ಣು ಮರಳು ತುಂಬಕ್ಕೆ ಏನೇನು ಇಟ್ಟಿದ್ರು ಅಂತ ಎಲ್ಲ ಹೆಮ್ಮೆಯಿಂದ ಆ ಅಮ್ಮನ ಹೇಳ್ಕೊತಾಳಂತೆ ಅವ್ರ ಮನೆಯಲ್ಲಿ, ಗಂಡ ಮನೆಯಲ್ಲಿ. ಆವಾಗ ಆ ಅಮ್ಮಂಗೆ ಖುಷಿ ಆಗುತ್ತಂತೆ, ಅವರು ಖುಷಿ ಪಡ್ತಾರಂತೆ, ಆಗ ಈ ಅಮ್ಮಗೂ ಖುಷಿ ಆಗುತ್ತಂತೆ. ಮತ್ತು ಆ ಅಮ್ಮನ ಈ ಊರಿಂದ ಕಳಿಸ್ಕೊಡೋವಾಗ, ತವ್ರ ಮನೆಯಿಂದ ಕಳಿಸ್ಕೊಡುವಾಗ ಆ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತಂತೆ. ಹತ್ಕೊಂಡು ಆ ಅಮ್ಮ ಹಠ ಮಾಡಿಕೊಂಡು ಊರಿಗೆ ಹೋಗ್ತಾಳಂತೆ. ಅದು ಈ ಊರಿನ ಚರಿತ್ರೆ ಇನ್ನೂ ತುಂಬ ಇದೆ, ಬಟ್ ನಂಗೆ ಸ್ವಲ್ಪನೇ ಗೊತ್ತಿರೋದು. ನಂಗೆ ಗೊತ್ತಿರೋ ಅಷ್ಟು ಹೇಳ್ತಿದ್ದೀನಿ. ನಾನು ನೆಕ್ಸ್ಟು ಮಂತು 10ಗೆ ಜಾತ್ರೆ ಇದೆಯಂತೆ. ಅಲ್ಲಿವರೆಗೂ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನೆಕ್ಸ್ಟು ಜಾತ್ರೆ ಮುಗಿದ್ಮೇಲೆ ಕ್ಲೋಸ್ ಮಾಡಿದ್ರೆ ಮತ್ತೆ ಇನ್ನೊಂದು ವರ್ಷದವರೆಗೂ ತೆಗಿಯಲ್ವಂತೆ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಆ ಅಮ್ಮನೇನೋ ಒಂಥರ ಎದ್ದು ಬಂದಂಗೆ ಗೊಂಬೆ ಥರ, ಒಂದು ಕಳೆ, ತುಂಬ ಕಳೆ ಇದೆ. ಅಲ್ಲೆಲ್ಲ ಕೂತ್ಕೊಂಡು ಜನ ಮರಳು ತುಂಬೋರು ಎಲ್ಲ ಕೂತ್ಕೊಂಡು ಅಲ್ಲೇ ಪ್ಲೇಟ್ಗಳು ಕೊಡ್ತಾರೆ. ಮರಳು ತುಂಬಿಟ್ಟು ಆ ಅಮ್ಮನಿಗೆ ಎಲ್ಲ ಅದೇ ಹೊರಗಡೆ ಎಲ್ಲ ಕೂತ್ಕೊಂಡು ಎಲ್ಲ ಮರಳು ತುಂಬಿಕೊಂಡು ಒಳಗಡೆ ಕೊಟ್ಬಿಟ್ಟಲ್ಲಿ ಬರ್ತಾರೆ. ನೋಡಿ, ನಾವು ಕುಂಕುಮ ಅವರೇ ನೋಡಿ ಎಷ್ಟು ಚೆನ್ನಾಗಿ ಹಾಕಿ ನಮಗೆ ಕೊಡ್ತಾರೆ. ಕೆಲವೊಬ್ಬರು ಕುಂಕುಮ ಕೊಡೋಕ್ಕೆ ಇದು ಮಾಡ್ತಾರೆ, ಬಟ್ ನೋಡಿ ಇಲ್ಲಿ ಕುಂಕುಮ ಮತ್ತು 2 ಬಳೆ ಎಲ್ಲ ಕೊಟ್ಟರು. ನಮ್ಮ ಹಳ್ಳಿ ಸೈಡೇ ಹಾಗೆ ಅಲ್ವಾ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಗದ್ದಲಾಡಲ್ಲ, ಏನೂ ಇಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಬಂದರೆ ಎಲ್ಲ ತುಂಬ ದೊಡ್ಡ ಹಿರಿಯರೇ ಇದ್ದರು ಪ್ರತಿಯೊಂದು ಹತ್ರನೂ. ನೋಡಿ, ಪ್ರಸಾದ ಎಲ್ಲ ಹಿರಿಯರು ಅವರೇ ಕೊಡ್ತಾರೆ. ಇಲ್ಲೂ ಅಷ್ಟೇ, ನಮ್ಮ ಅಕ್ಕ ಅನ್ನದಾನಕ್ಕೆ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಟರು. ಸೊ ನಾವು ಪ್ರಸಾದ ತೊಗೊಳೋಣ ಅಂದ್ಬಿಟ್ಟು ಬಂದ್ರಿ. ಪುಳಿಯೋಗರೆ ಮಾಡಿದರು ಮತ್ತು ಪೊಂಗಲ್ ಮಾಡಿದರು, ಸಿಹಿ ಪೊಂಗಲ್. ಒಂದೊಂದು ಸಲ ಹೇಳ್ತಾ ಇದ್ದರೆ ಏನಂತ ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ, ಆ ಥರ ಆಗಿಬಿಡುತ್ತೆ. ನೋಡಿ, ಪ್ರಸಾದ ತುಂಬ ಟೇಸ್ಟ್ ಇತ್ತು. ನಮ್ಮ ಮಗನೂ ತಿಂದ. ಸೊ ನೋಡಿ, ನನ್ನ ಮಗ ಓಡಾಡ್ತಾನೆ, ಒಂದು ನಿಮಿಷ ಇರ್ತಾಯಿಲ್ಲ, ಅವನು ಎತ್ಕೊಂಡೇ ಇರಬೇಕಾಯ್ತು. ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಯಾರ ಹತ್ರನೂ ಹೋಗ್ತಿಲ್ಲ, ಇಳಿತಾನೂ ಇಲ್ಲ. ಹಿಂಗೆ ಬಿಟ್ಟರೆ ಹಿಂಗೆ ಓಡಾಡ್ತಾನೆ. ಭಯ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಅಂತ. ಅವರಪ್ಪ ಫಸ್ಟೇ ಹೇಳಿ ಕಳಿಸಿದ್ದಾರೆ. ಸೊ ಹಾಗಾಗಿ ಆಮೇಲೆ ನೆಕ್ಸ್ಟು ಎಲ್ಲ ಆಯಿತು. ತಿಂದ್ಕೊಂಡು ಮತ್ತು ಕಡಲೆಪುರಿ ತೊಗೊಳ್ಳೋಣ ಅಂದ್ಬಿಟ್ಟು ಕಡಲೆಪುರಿ ಒಂದು ಸೇರು ತೊಗೊಂಡೆ. ಸೊ ಹಾಗೆ ಮುಂದೆ ಬಂದ್ರಿ. ಇಲ್ಲಿ ಪಿಂಗಾಣಿ ಐಟಮ್ಸ್ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ರಿ. ಜಾರನ್ನು ತೊಗೊಳ್ಳೋಣ ಉಪ್ಪಿಗೆ ಅಂದ್ಬಿಟ್ಟು ನೋಡ್ತಾ ಇದ್ರಿ. ಆ ಅಮ್ಮದು ಎಷ್ಟು ಹೇಳಿದ್ರೋ ಗೊತ್ತಿಲ್ಲ, ನಮ್ಮ ಅಕ್ಕ ಕೇಳ್ಬಿಟ್ಟು ಬರ್ತಿದ್ರು. ಸೊ ಹಾಗಾಗಿ ಅಕ್ಕನೂ ತೊಗೊಂಡಿಲ್ಲ, ಮನೇಲಿದೆ ಬೇಡ ಅಂದರು. ಸೊ ಹಾಗಾಗಿ ನಾವು ನೋಡ್ಕೊಂಡು ಸುಮ್ಮನೆ ಬಂದರು. ಆ ಅಮ್ಮನೂ ಹಂಗೆ ಮಾತಾಡಿದ್ಲು, ಏನು ಇಷ್ಟ ಆಗಿಲ್ಲ ಆ ಅಮ್ಮ ಮಾತಾಡಿದ್ದು. ಸೊ ಹಾಗಾಗಿ ನಾವೇನು ತೊಗೊಂಡೇ ಇಲ್ಲ, ನೋಡ್ಕೊಂಡು ರಿಟರ್ನ್ ಬಂದುಬಿಟ್ರಿ. ನನಗೆ ಕಣ್ಣು ಮುಂದೆನೇ ಇದೆ ದೇವರು. ಅದು ಯಾವ ಥರ ಹೇಳ್ಬೇಕಂತ ನಿಜಕ್ಕೂ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗ್ಬಿಟ್ಟು ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ ಅಮ್ಮ ತಾಯಿ ಮುಕ್ಕೊಂಡು ಬಂದರೆ ಎಲ್ಲ ಒಳ್ಳೇದು ಮಾಡೋದು. ಆ ಅಮ್ಮನ ಮಡ್ಲು ತುಂಬಿ ಬಂದರೆ ತುಂಬ ಒಳ್ಳೇದಂತೆ. ಪ್ಲೀಸ್ ಯಾರ್ಯಾರು ಕಷ್ಟ ಅಂದ್ಕೊಂಡು ಹೋದ್ರೆ ಆ ಅಮ್ಮನಿಗೂ ಎಲ್ಲ ಒಳ್ಳೇದು ಮಾಡ್ತಾಳಂತೆ. ಸೊ ನಮ್ಮದು ಆಯಿತು, ಪೂಜೆ ಎಲ್ಲ ಆಯಿತು. ಸೊ ಹಾಗಾಗಿ ಮನೆಗೆ ವಾಪಸ್ ಬರ್ತಿದ್ದೀವಿ. ಬಾಯ್ ಬಾಯ್ ಗುಂಬ್ಳಪುರ. ಗೌರಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ನಿಮ್ಮ ಮನೆ ಯಾವಾಗೂ ತುಂಬದಾಗಿರಲಿ ಅಂತ ಹೇಳಿ ನಾವು ಬಂದ್ರಿ. ಸೊ ಪ್ಲೀಸ್ ಯಾರ್ಯಾರು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದೇವಸ್ಥಾನ, ಸೊ ಯಾರ್ಯಾರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್ ಬಾಯ್.